ಸರ್, ಇವತ್ತು RCB ವರ್ಸಸ್ CSK ಚೆನ್ನೈಯಲ್ಲಿ ನಡೀತಾ ಇದೆ ಮ್ಯಾಚ್. ಪ್ರತಿ ಸರಿ ನಾವು ಮ್ಯಾಕ್ಸಿಮಮ್ ಸೋಲ್ತಾ ಇದೀವಿ ಅವರು. ಇವತ್ತಿನ ಮ್ಯಾಚ್ ಗೆಲ್ತೀವಾ ಸರ್? ಇವತ್ತಿನ ಮ್ಯಾಚಲ್ಲಿ ಆ ಸತಿ ಏನೋ ಗೊತ್ತಿಲ್ಲ. ಈ ಸತಿ ಕೊಹ್ಲಿಯಿಂದ ಹಿಡಿದು ಎಷ್ಟು ಜನ ಇದೆ ಅಲ್ಲಿ ಆಡ್ತಾ ಇದ್ದಾರೆ. ಎಲ್ಲರೂ ಇವತ್ತು ಕಾವೇರಿ ನೀರು ಕುಡ್ದಿರೋದು. ಇವತ್ತು ಕಾವೇರಿ ನೀರು ಕುಡ್ದು ಅಲ್ಲಿ ಹೋಗಿ ಆಡ್ತಾ ಇರೋದು. ಚೆನ್ನೈಲಿ ಗೆದ್ದೇ ಗೆಲ್ಬೇಕು ಅವರು. ಚೆನ್ನೈ ನೀರಲ್ಲ, ಅದು ಫಿಲ್ಟರ್ ನೀರಲ್ಲ, ಇದು ಕಾವೇರಿ ನೀರು ಕುಡಿತಾ ಇರೋದು. ಅವರು ಗೆದ್ದೇ ಗೆಲ್ತಾರೆ. RCB ಅಂತೂ ಪಕ್ಕ ಗೆದ್ದೇ ಗೆಲ್ಲುತ್ತೆ. ಯಾಕಂದರೆ ಕಾವೇರಿ ಅಷ್ಟು ಪವರ್ ಐತೆ. ಕಾವೇರಿ ಇಡೀ ಕರ್ನಾಟಕಕ್ಕೆ ಹೋಗುತ್ತೆ. ಬೇರೆ ನೀರು ಇಲ್ಲಿ ಯಾವುದು ಬರಲ್ಲ. ಕಾವೇರಿ ನೀರೇ ಕುಡಿಯೋದು. ನಾವು ಕಾವೇರಿ ನೀರೇ ಕುಡಿತಾ ಇರೋದು. ನಿಮಗೆ ಕಪ್ ಬೇಕಾ ಏನು CSK ವಿರುದ್ಧ ಗೆಲ್ಲೋದು ಬೇಕಾ? ನಮಗೆ ಎರಡು ಬೇಕಂದ್ರೆ ಮೇಯ್ನ್ ಬೇಕಾಗಿದ್ದು ನಾವು ಚೆನ್ನೈಯಿಂದ ಗೆಲ್ಲಬೇಕು. ಮೇಯ್ನ್ ಬೇಕಾಗಿದ್ದು ಚೆನ್ನೈಲಿ ಹೋಗಿ ಅಲ್ಲಿ ಗೆದ್ದು ಬಂದ್ರೇನೆ ಅದಕ್ಕೆ ನಮ್ಗೆ ಕಪ್ಪು ಬಂದಂಗೆ. ಕೊಹ್ಲಿ ಅವ್ರು ಗೆದ್ಕೊಂಬಂದ್ರೆ, ಪಟೇದವರು ಅವರೆಲ್ಲ ಗೆದ್ಕೊಂಬಂದ್ರೆ ಅದು ನಮ್ಗೆ ಕಪ್ಪು ಇದ್ದಂಗೆ. ಅದು ನಮಗೆ ಆಮೇಲೆ ಬೇಕಾದ್ರೆ ಇಲ್ಲಿ ಗೆದ್ಕೊಂಬರ್ತಾರಲ್ಲ ಕರ್ನಾಟಕಕ್ಕೆ, ಬಂದಿಲ್ಲಿ ಬೆಂಗಳೂರಲ್ಲಿ ಆಡ್ತಾರಲ್ಲ, ಅದು ಅವಾಗ ನಮಗೆ ಕಪ್ಪು ಸಿಕ್ತಂಗೆ. ಅದು ಫಸ್ಟ್ ಚೆನ್ನೈಲಿ ಹೊಡಿಬೇಕು. ಯಾಕಂದರೆ ಚೆನ್ನೈನೇ ನಮಗೇನು, ಚೆನ್ನೈನು ಬೇರೆದೇನಿಲ್ಲ. ಅವರು ನಮ್ಮವರೇ, ಚೆನ್ನೈಯವರು ನಮ್ಮವ್ರೆ. ಆದರೆ ಏನಂದರೆ ಮ್ಯಾಚಲ್ಲಿ ಇದ್ದಾಗ ಮಾತ್ರ ನಮ್ಮ ಕರ್ನಾಟಕದವರೇ ಗೆಲ್ಲಬೇಕು, RCBನೇ ಗೆಲ್ಲಬೇಕು. ನಮ್ಗೆ ಎಷ್ಟು ಜನ ನಾವು ಹೆಂಗೆ ಕಾವೇರಿ ನೀರು ಕುಡ್ದು ಬೆಳೆದಿದ್ದೀವ, ಇವತ್ತು RCB ಅವರು ಕಾವೇರಿ ನೀರು ಕುಡ್ದೇ ಅಲ್ಲಿ ಹೋಗಿರೋದು. ಇವತ್ತು ಆಡಿ ಗೆದ್ಕೊಂಡು ಬಂದೇ ಬರ್ತಾರೆ. ಅದು ಬರೋ ಗಂಟೆ ತಕ್ಕ ನಮಗೂ ಸಮಾಧಾನ ಇಲ್ಲ. ನಾವು ಅದು ನೋಡೇ ನೋಡ್ತೀವಿ.